ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ನ ಗೀತಾರ್ಥಂ ವಕ್ಷ್ಯಾಮಿ ರೇಷತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮವರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ ಭಗವದ್ಗೀತೆಯ 8ನೇ ಅಧ್ಯಾಯ 4ನೇ ಶ್ಲೋಕ. ಅಧಿಭೂತಂ ಕ್ಷರೋಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋ ಅಹಮೇವಾತ್ರ ದೇಹೇ ದೇಹಭೃತಾಂ ವರ. ಅಧಿಭೂತಂ ಚ ಕಿಂ ಇತ್ಯಸ್ಯ ಉತ್ತರಂ. ಹಿಂದೆ ಅರ್ಜುನ ಪ್ರಶ್ನೆ ಮಾಡಿದ, ಹಿಂದಿನ ಅಧ್ಯಾಯದಲ್ಲೇ ಬಂದಿತ್ತು, ಅಧಿಭೂತ ಅಂದರೆ ಯಾರು ಹಾಗೆ ಅಂತ. ಅದಕ್ಕೆ ಪರಮಾತ್ಮ ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ನೋಡಿ, ಭೂತ ಅಂದರೆ ಏನರ್ಥ? ಭೂತಾನಿ, ರಾಯರು ಬರೀತಾರೆ, ಭೂತಾನಿ ಸದೇಹಾನ್ ಜೀವಾನ್ ಅಧಿಕೃತ್ಯ ತದುಪಕಾರಿತ್ವೇನ ವರ್ತಮಾನಂ ವಸ್ತು, ಹಾಗೆ ಅಂತ. ಅಧಿಭೂತ ಅಂದರೆ ಏನು? ಭೂತಾನಿ ಅಂದರೆ ಎಲ್ಲ ದೇಹದಲ್ಲೂ ಕೂಡ ಇರತಕ್ಕ ಜೀವರು. ಆ ಜೀವರನ್ನ ಮೀರಿ ಆ ಜೀವನಿಗೆ ಉಪಕಾರ ಮಾಡತಕ್ಕವನನ್ನ ಅಧಿಭೂತ ಅಂತ ತಿಳಿ. ಭೂತವನ್ನ ಮೀರಿದವ, ಭೂತವನ್ನ ಮೀರಿ ಇದ್ದು ಆ ಭೂತಗಳಿಗೆ ಅಂದರೆ ಜೀವರಿಗೆ ಉಪಕಾರವನ್ನು ಮಾಡುವವರನ್ನ ಅಧಿಭೂತ ಅಂತ ತಿಳಿ. ಯಾರದು? ಪರಮಾತ್ಮನೇ. ಇನ್ನು ಅಧಿದೈವಂ, ಅಧಿಭೂತ ಆಯಿತು, ಅಧಿದೈವ ಅಂದರೆ ಏನು ಅಂತ ಕೇಳ್ತಾನೆ. ಅದು ಅರ್ಜುನನ ಪ್ರಶ್ನೆ. ಅದಕ್ಕೆ ಪರಮಾತ್ಮ ಉತ್ತರ ಕೊಡ್ತಾನೆ, ದೈವತಾನಿ ಸರ್ವದೇವಾನ್ ಅಧಿಕೃತ್ಯ ತತ್ ಸ್ವಾಮಿತ್ವೇನವ. ನೋಡಿ, ಹಿಂದೆ ಹೇಳಿದಂತೆ ಅಧಿಭೂತ ಅಂದರೆ, ಭೂತ ಅಂದರೆ ಜೀವ, ಇಲ್ಲಿ ಅಧಿದೇವ ಅಂದರೆ ದೇವತೆಗಳು. ಎಲ್ಲರ ದೇವತೆಗಳ ಒಳಗಿದ್ದು ಪ್ರೇರಣೆ ಮಾಡಿ ಆ ದೇವತೆಗಳನ್ನ ಮೀರಿ ಇದ್ದು ದೇವತೆಗಳಿಗೆ ಯಾರು ಉಪಕಾರ ಮಾಡ್ತಾರಲ್ಲ ಅವರನ್ನ ಅಧಿದೇವ ಅಂತ ತಿಳಿಬೇಕು. ಯಾರದು? ಅದು ಕೂಡ ಪರಮಾತ್ಮನೇ. ಅದರಿಂದ ಅಧಿಭೂತ, ಅಧಿದೈವ ಎಲ್ಲವೂ ಕೂಡ ಪರಮಾತ್ಮನೇ. ಅವನನ್ನೇ ಬ್ರಹ್ಮ ಅಂತ ಕರೀತಾರೆ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರವೇ ದೇವರು ಮಾಡುವ ವ್ಯಾಪಾರ ಅಂತ ಹಿಂದೆ ನೋಡಿದ್ದೀವಿ. ಅದನ್ನೆಲ್ಲ ಇಟ್ಕೋಬೇಕು. ದೇವತಾ ಪ್ರಕರಣೆ ಮುಖ್ಯತೆಯ ಪ್ರತಿಪಾದ್ಯತ್ವೇನವ ವರ್ತಮಾನಂಚ ಕಿಮಿತಂ ಪೃಷ್ಟಂ ವಸ್ತು ಪುರುಷಃ. ಇನ್ನು ಪುರುಷ ಅಂದರೆ ಜೀವ ಅಂತ ಅರ್ಥ. ಯಾಕೆ? ಪುರಿ ಅಂದರೆ ಶರೀರ, ಪುರಿ ಶೇತೆ, ಆ ದೇಹದಲ್ಲಿ ಇರತಕ್ಕವನು ಪುರುಷ. ಅದರಿಂದ ಪುರುಷನನ್ನ ಜೀವ ಅಂತ ಕರೀತಾರೆ. ಸರ್ವಜೀವಾಭಿಮಾನಿ ಸಂಕರ್ಷಣೋ ಬ್ರಹ್ಮವ ಜ್ಞೇಯ. ಆ ಜೀವರಿಗೆ ಅಭಿಮಾನಿಯಾದವ ಪರಮಾತ್ಮ ಬ್ರಹ್ಮ ಅಥವಾ ಸಂಕರ್ಷಣ ಅಂತ ಹೆಸರು. ಅದರಿಂದ ಅಸ್ಮಿನ್ ದೇಹೇ, ಅದರಿಂದ ಈ ಶರೀರದಲ್ಲಿ ಅಧಿಯಜ್ಞ ಕಹ ಇತ್ಯಸ್ಯ ಉತ್ತರಂ ಅಧಿಯಜ್ಞೋ ಅಹಮೇವ ಇತಿ. ಅಧಿಯಜ್ಞ ಅಂದರೆ ಯಾರು? ನಾನೇ ಅಂತ ತಿಳಿ. ಅಂದ್ರೆ ಕೃಷ್ಣನೇ ಅಧಿಯಜ್ಞ. ಅಧಿಯಜ್ಞ ಅಂದರೆ ಏನರ್ಥ? ಯಜ್ಞದ ಒಳಗೆ ಯಜ್ಞದ ಅಂತರ್ಯಾಮಿಯಾಗಿದ್ದು ಆ ಯಜ್ಞದಿಂದ ಫಲವನ್ನು ಕೊಟ್ಟು ಯಜ್ಞದ ಸ್ವಾಮಿಯಾಗಿ ಇರತಕ್ಕವರು ಯಾರು? ಅವರು ಅಧಿಯಜ್ಞರು. ಯಾರದು? ಪರಮಾತ್ಮನೇ, ಕೃಷ್ಣನೇ. ಅದರಿಂದ ಇದೆಲ್ಲವನ್ನು ಕೂಡ ನಾನೇ ಅಂತ ತಿಳಿ. ಅದರಿಂದ ಅಧಿಭೂತ, ಅಧಿದೈವ, ಅಧಿಯಜ್ಞ ಎಲ್ಲವನ್ನು ಕೂಡ ನಾನು ಅಂತ ತಿಳಿ ಅಂತ ಕೊಟ್ಟ ಅಭಿಪ್ರಾಯ. ಅಧಿಭೂತಂ ಕ್ಷರೋಭಾವಃ ಪುರುಷಶ್ಚ ಅಧಿದೇವತಂ ಅಧಿಯಜ್ಞೋ ಅಹಮೇವಾತ್ರ ದೇಹೇ ದೇಹಭೃತಾಂ ವರಹ. ಈ ರೀತಿಯಾಗಿ ದೇಹದಲ್ಲಿ ಪ್ರೇರಕನಾಗಿ ನಾನು ಅಧಿಯಜ್ಞ ಇತ್ಯಾದಿ ರೂಪಗಳಿಂದ ನಾನು ಇದ್ದೇನೆ ಅಂತ ತಿಳಿ ಅಂತ ಒಟ್ಟು ಪರಮಾತ್ಮ ಹೇಳುವ ವಿಚಾರ. ಆ ಪರಮಾತ್ಮ ಏನಾಗಿದ್ದಾನೆ? ವ್ಯಾಪ್ತನಾಗಿದ್ದಾನೆ, ಎಲ್ಲ ಕಡೆ ಇದ್ದಾನೆ. ಪರಮಂ ಸರ್ವೋತ್ತಮನಾಗಿದ್ದಾನೆ, ಅಕ್ಷರಂ ನಾಶರಹಿತನಾಗಿ ಇದ್ದಾನೆ ಅಂತನೂ ಅರ್ಥ.
ಅಂತಕಾಲೇ ಚ ಮಾಮೇವ ಸ್ಮರನ್ ತ್ಯಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಇನ್ನೊಂದು ಪ್ರಶ್ನೆ, ಅಂತ್ಯಕಾಲದಲ್ಲಿ ಯಾರನ್ನ ಸ್ಮರಣೆ ಮಾಡಬೇಕು ಅಂತ ಅರ್ಜುನ ಪ್ರಶ್ನೆ. ಪ್ರಯಾಣ ಕಾಲದಲ್ಲಿ ಅಂದರೆ ದೇಹ ಬಿಡುವ ಕಾಲದಲ್ಲಿ ಯಾರನ್ನ ಸ್ಮರಣೆ ಮಾಡಬೇಕು ಅಂತ ಅದಕ್ಕೆ ಪರಮಾತ್ಮ ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಅಂತಕಾಲೇ ಚ ಕಿಮರ್ಥಂ ಸ್ಮರ್ತವ್ಯ ಅಸಿ. ಆಯ್ತು, ದೇವರನ್ನ ಸ್ಮರಣೆ ಮಾಡಬೇಕು, ಯಾಕೆ ಸ್ಮರಣೆ ಮಾಡಬೇಕು? ಏನೋ ಬೆಳಿಗ್ಗೆ ಅವಕಾಶ ಸಿಕ್ತು, ದೇವ್ರ ಪೂಜೆ ಸಂಧ್ಯಾ ವಂದನೆ ಕಾಲದಲ್ಲಿ ದೇವರ ಸ್ಮರಣೆ ಮಾಡ್ತೀವಿ, ಸರಿ. ಮರಣಕಾಲದಲ್ಲಿ ನಾವು ಹೇಗೆ ಇರ್ತೀವಿ, ಎಲ್ಲಿ ಇರ್ತೀವಿ ಅಂತಲೇ ಗೊತ್ತಿಲ್ಲ. ಮರಣ ಹೇಗೆ ಬರ್ತದೆ ಅಂತಲೂ ಗೊತ್ತಿಲ್ಲ. ಅದರಿಂದ ಮರಣಕಾಲದಲ್ಲಿ ವಿಶೇಷವಾಗಿ ದೇವರ ಸ್ಮರಣೆಯನ್ನು ಮಾಡಬೇಕು ಅಂದರೆ ಯಾಕೆ ಮಾಡಬೇಕು, ಅದರಿಂದ ಏನು ಲಾಭ, ಹಾಗೆ ಅಂತೆಲ್ಲ ಪ್ರಶ್ನೆ ಬರುತ್ತದೆ. ಅದಕ್ಕೆ ಪರಮಾತ್ಮ ಉತ್ತರ ಕೊಡ್ತಾ ಇದ್ದಾನೆ. ಅಂತಕಾಲೇ ಅಂದರೆ ಮೃತಿಕಾಲೇ ಮಾಮೇವ ಸ್ಮರನ್ ಕಲೇವರಂ ತ್ಯಕ್ತ್ವಾ. ಕೃಷ್ಣನನ್ನೇ ಸ್ಮರಿಸಿ ದೇಹವನ್ನು ಯಾರು ಬಿಡ್ತಾರೋ, ಯಹ ಪ್ರಯಾತಿ, ಯಾರು ದೇಹವನ್ನು ಬಿಡ್ತಾರೋ, ಸಹ ಮದ್ಭಾವಂ ಯಾತಿ, ಅಂಥವರು ನಿರ್ದುಃಖವಾದ ನಿರತಿಶಯವಾದ ಆನಂದ ಅನುಭವವಾದ ಸತ್ತಾಂ ಅಂತ ಒಂದು ನನ್ನ ಸ್ವರೂಪವನ್ನು ಅಂದರೆ ನನ್ನ ಸಮೀಪಕ್ಕೆ ಬರ್ತಾರೆ. ಸಂದೇಹ ಅತ್ರಾರ್ಥೆ ನ್ಯಾಸ್ತಿ ಇತ್ಯರ್ಥ. ಈ ವಿಷಯದಲ್ಲಿ ಸಂದೇಹ ಬೇಡ ಅಂತ ನೋಡಿ, ಎಷ್ಟು ಚಂದ ಇದೆ ನೋಡಿ ಮಾತು. ನಿರ್ದುಃಖ ನಿರತಿಶಯ ಆನಂದ ಅಭಿವ್ಯಕ್ತಿ ರೂಪ ಮದ್ಭಾವ ಪ್ರಾಪ್ತ್ಯರ್ಥಂ ಮತ್ ಸ್ಮರಣಂ ಅಂತಕಾಲೇ ಕಾರ್ಯಂ ಇತ್ಯುಕ್ತಂ ಭವತಿ. ನೀನು ಯಾರನ್ನ ಸ್ಮರಣೆ ನೋಡಿ, ಇದೊಂದು ಸೀಕ್ರೆಟ್. ಇದು ಯಾರ ಸ್ಮರಣೆ ಮಾಡ್ತಾ ನೀನು ದೇಹವನ್ನು ಬಿಡ್ತೀಯೋ ಮುಂದೆ ಅದಾಗ್ತಿ. ಇದು ಸೀಕ್ರೆಟ್. ನಾವು ನೋಡ್ತೀವಿ ಭಾಗವತದಲ್ಲಿ ಜಡಭರತ, ಅವನು ಭರತನಾಗಿ ರಾಜನಾಗಿ ಇದ್ದ. ಒಂದು ಜಿಂಕೆಯ ಸಹವಾಸ ಆಯಿತು. ಒಂದು ಜಿಂಕೆಯನ್ನೇ ಸಾಕ್ತಾ ಇದ್ದ, ಯಾರು ಇಲ್ಲ ಅಂತ ತಿಳ್ಕೊಂಡು. ಕೊನೆಯಲ್ಲಿ ಏನಾಯಿತು, ಅವನು ದೇಹ ಬಿಡುವ ಪ್ರಸಂಗ ಬಂತು. ಆ ಜಿಂಕೆಯನ್ನೇ ಸ್ಮರಿಸಿಕೊಂಡು ಸತ್ತ. ಯಾರು ನೋಡ್ಕೋತಾರೆ ಜಿಂಕೆಯನ್ನು ಯಾರು ನೋಡ್ಕೋತಾರೆ ಅಂತ ಜಿಂಕೆಯ ಸ್ಮರಣೆ ಮಾಡಿ ಸತ್ತ. ಏನಾದ ಮುಂದೆ? ಜಿಂಕೆಯಾದ. ಮರಣಕಾಲದಲ್ಲಿ ಯಾರನ್ನ ಸ್ಮರಿಸಿಕೊಂಡು ನಾವು ದೇಹ ಬಿಡ್ತೇವೋ ಮುಂದೆ ಅದಾಗ್ತೀವಿ. ಒಂದು ಪ್ರಶ್ನೆ ಬರ್ತದೆ, ದೇವರನ್ನ ಸ್ಮರಿಸಿಕೊಂಡು ಸತ್ರ ದೇವರಾಗ್ಬಿಡ್ತೀವಾ ಹಾಗೆಂತ. ಅದರರ್ಥ ಎಷ್ಟು ಯೋಗ್ಯತೆ ಇಲ್ಲ, ದೇವರ ಹತ್ರ ಹೋಗ್ತೀವಿ ಅಷ್ಟೇ. ಇನ್ನು ದೇವತೆಗಳು ದೇವತಾ ಪದವಿಗೆ ಯೋಗ್ಯರಾದವರು ದೇಹ ಬಿಟ್ಟರೆ ಅವರು ದೇವತಾ ಪದವಿಯನ್ನು ಹೊಂದುತ್ತಾರೆ. ಇನ್ನು ಉಳಿದವರು ದೇವತಾ ಸ್ಮರಣೆ, ಬ್ರಹ್ಮದೇವರನ್ನೋ ರುದ್ರದೇವರನ್ನೋ ವಾಯುದೇವರನ್ನೋ ಸ್ಮರಣೆ ಮಾಡ್ತಾ ದೇಹ ಬಿಟ್ಟರೆ ಅವರ ಅನುಗ್ರಹವನ್ನು ಪಡೀತಾರೆ. ಇನ್ನು ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ದೇಹ ಬಿಟ್ಟರೆ ಪರಮಾತ್ಮನ ಅನುಗ್ರಹವನ್ನು ಪಡೀತಾರೆ ಹೊರತು ಆ ಯೋಗ್ಯತೆ ಅಂತೂ ಬೇಕೇ ಬೇಕು. ಪರಮಾತ್ಮನಾಗ್ತಾರೆ ಅಂತ ತಿಳ್ಕೊಂಡ್ಬಿಡ್ಬಾರ್ದು. ಈಗ ಜಿಂಕೆ ಆಗ್ಬೋದು, ಆದರೆ ಪರಮಾತ್ಮ ದೇವತೆ ಆಗಲಿಕ್ಕೆ ಆ ಯೋಗ್ಯತೆ ಉಳ್ಳ ಜೀವರು ಆ ರೀತಿಯಾಗಿ ಮಾಡ್ತಾರೆ. ಅದರಿಂದ ಸಾಮಾನ್ಯವಾಗಿ ಮರಣಕಾಲದಲ್ಲಿ ದೇವರ ಸ್ಮರಣೆ ಬರೋದಿಲ್ಲ. ಅದು ಹೇಗಿರುತ್ತದೆ, 100 ಚೇಳು ಒಟ್ಟಿಗೆ ಕಚ್ಚಿದ ಹಾಗೆ ಇರುತ್ತದೆ, ಅಷ್ಟು ನೋವು ಇರುತ್ತದೆ. ಅಲ್ಲಿ ದೇವರ ಸ್ಮರಣೆ ಬರುತ್ತದೆ ನಮಗೆ. ಇನ್ನೊಂದು ಉದಾಹರಣೆ, ಒಂದು ಭರತ ಚಕ್ರವರ್ತಿ ಉದಾಹರಣೆ ನೋಡಿದ್ದೀವಿ, ಜಿಂಕೆಯಾಗಿ ಹುಟ್ಟಿದ ಹಾಗೆ ಅಂತ. ಭೀಷ್ಮಾಚಾರ್ಯರು, ಭರತ ಚಕ್ರವರ್ತಿ ಎದುರುಗಡೆ ಎಲ್ಲೋ ಕಾಡಲ್ಲಿ ಇದ್ದ, ಜಿಂಕೆಯನ್ನು ನೋಡಿದ, ದೇಹ ಬಿಟ್ಟ, ಸರಿ. ಅವನ ಹೆಸರಿಂದಲೇ ಭಾರತ ಅಂತ ಬಂದಿತ್ತು ಈ ದೇಶಕ್ಕೆ, ಇರಲಿ. ಇನ್ನು ಭೀಷ್ಮಾಚಾರ್ಯರದು ನೋಡಿ, ನಾವು ಹಿಂದೆ ನೋಡಿದ್ದೀವಿ, ಭಾಗವತದಲ್ಲಿ ಬಂದಿತ್ತು. ಎದುರುಗಡೆ ಕೃಷ್ಣ, ಪಾಂಡವರು ಎಲ್ಲರೂ ಇದ್ದಾರೆ. ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅವರು ಇಚ್ಛಾಮರಣಿ, ಅವ್ರಿಗೆ ಯಾವಾಗ ಮರಣ ಬರಲಿ ಅಂತ ಇಚ್ಛೆ ಪಡುತ್ತದೋ ಆಗ ಬರುತ್ತದೆ. ಅವರು ಆ ವರ ಇತ್ತು ಅವರಿಗೆ. ಆದರೂ ಕೂಡ ಏನಾಯಿತು, ಮರಣಕಾಲದಲ್ಲಿ ದೇಹ ಬಿಡುವ ಅಷ್ಟು ಹೊತ್ತು ಸ್ತೋತ್ರ ಮಾಡ್ತಾ ಇದ್ದವರು ದೇಹ ಬಿಡುವ ಸಂದರ್ಭದಲ್ಲಿ ಏನಾಯಿತು, ಅವರಿಗೆ ದೇವರ ಸ್ಮರಣೆ ಮರೆತು ಹೋಗಿ ವಸುವಿನ ಸ್ಮರಣೆ ಆಯಿತು. ನೋಡಿ, ಇದನ್ನೇ ಹೇಳಿದ್ದು, ದೇವತಾ ಸ್ಮರಣೆ ಆದರೆ ಅದಕ್ಕೆ ಯೋಗ್ಯರಾಗಿದ್ದರೆ ಅವರು ಆ ದೇವತಾ ಪದವಿಗೆ ಹೋಗ್ತಾರೆ. ಈಗ ನೋಡಿ, ಭೀಷ್ಮರು ಅಂದರೆ ಯಾರು? ದ್ಯೂ ಎನ್ನತಕ್ಕ ಒಂದು ವಸು, 8 ವಸುಗಳು, ಅವರಲ್ಲಿ ಒಬ್ಬರು ದ್ಯೂ ಅಂತ ವಸು, ಅವರೇ ಭೀಷ್ಮರಾಗಿ ಹುಟ್ಟಿದ್ದು. ಅವರಿಗಿನ್ನೂ ಸಾಧನೆ ಮುಗುದಿಲ್ಲ. ಅದರಿಂದ ದೇಹ ಬಿಡುವಾಗ ಯಾರ ಸ್ಮರಣೆ ಬಂತು? ಆ ದ್ಯೂ ಎನ್ನತಕ್ಕ ಮೂಲ ರೂಪದ ದೇವತೆಯ ಸ್ಮರಣೆ ಬಂತೆ ಹೊರತು ಪರಮಾತ್ಮನ ಸ್ಮರಣೆ ಬಂದಿಲ್ಲ. ಯದ್ಯಪಿ ಎದುರುಗಡೆನೆ ಕಣ್ಣೆದುರುಗಡೆ
ಕೃಷ್ಣ ಇದ್ದಾನೆ, ಪಾಂಡವರಿದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ, ದೇಹ ಬಿಟ್ಟರು. ಆದರೂ ಆ ಕೊನೆಯ ಕ್ಷಣ ಇದೆ ನೋಡಿ, ಕೊನೆಯ ಕ್ಷಣ ವಸುವಿನ ಸ್ಮರಣೆ ಬಂತು, ವಸುವಾಗಿ ಮೇಲಕ್ಕೆ ಹೋದ್ರಷ್ಟೆ. ತಮ್ಮ ಮೂಲ ರೂಪವನ್ನು ಸೇರಿದರೆ ಹೊರತು ಪರಮಾತ್ಮನ ಹತ್ರ ಹೋಗಲಿಲ್ಲ. ಅದರಿಂದ ಆ ಪರಮಾತ್ಮನ ಸ್ಮರಣೆ ಬರೋದು ಆಲ್ಮೋಸ್ಟ್ ಇಂಪಾಸಿಬಲ್ ಅದು. ಆದರೆ ಸಾಧ್ಯ, ದೇವರ ಅನುಗ್ರಹದಿಂದ ಸಾಧ್ಯ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಯಾವತ್ತೂ ದೇವರ ಸ್ಮರಣೆ ಮಾಡ್ತಾ ಇರು, ಆಗ ಅಂತ್ಯಕಾಲದಲ್ಲಿ ದೇವರು ಬರುವಂತೆ ಮಾಡ್ತಾನೆ. ಯಾಕೆ, ನಾವು ಯಾವ ಪರಿಸ್ಥಿತಿಯಲ್ಲಿ ಇರ್ತೀವಿ ನಮಗೆ ಗೊತ್ತಿಲ್ಲ, ಅದು ದೇವರ ಅನುಗ್ರಹದಿಂದ ಬರೋದದು. ಕೃಷ್ಣ ಏನು ಮಾಡಿದ ನೋಡಿ, ಭೀಷ್ಮರಿಗೆ ಸ್ಮರಣೆ ಕೊಟ್ಟಿಲ್ಲ, ಅಷ್ಟೊತ್ತು ಕೊಟ್ಟಿದ್ದ. ಎದುರುಗಡೆ ಇದ್ದು ಸ್ತೋತ್ರ ಮಾಡಿದ, ಸಹಸ್ರನಾಮ ಪಾರಾಯಣ ಮಾಡಿದ್ರು, ಎಲ್ಲ ಆಯಿತು. ಆದರೂ ದೇಹ ಬಿಡುವ ಕೊನೇ ಕ್ಷಣ ಮೂಲ ರೂಪ ಸ್ಮರಣೆಯನ್ನು ಕೊಟ್ಟ, ಮೂಲ ರೂಪಕ್ಕೆ ಹೋದರು. ನಮಗೂ ಮನೆಯಲ್ಲಿ ಇಲಿ ಕಾಟ ಜಾಸ್ತಿ ಆಗಿದೆ, ಜರ್ಲೆ ಕಾಟ ಜಾಸ್ತಿ ಆಗಿದೆ ಅಂತ ಇಲಿಯ ಸ್ಮರಣೆ ಮಾಡಿಕೊಂಡೇ ಸತ್ರ ಮುಂದೆ ಇಲಿಯಾಗಿ ಹುಟ್ಟುತ್ತೀವಿ ಮನೆಯಲ್ಲೇ ಅಷ್ಟೇ. ಇದು ನಮ್ಮದು ಪರಿಸ್ಥಿತಿ ಇದು. ಅದರಿಂದ ಅಂತ್ಯಕಾಲದಲ್ಲಿ ಯಾರ ಸ್ಮರಣೆ ಮಾಡ್ತೀವಿ ಮುಖ್ಯ. ಅದು ಹೇಳ್ಬೋದು, ನಮ್ಮ ಹಿರಿಯರು ಇದ್ದರು, ರಾಮ ರಾಮ ಅಂತ ಹೇಳಿ ದೇಹ ಬಿಟ್ಟರು ಹಾಗೆ ಅಂತ, ಗೊತ್ತಿಲ್ಲ. ಅಂತಿಮ ಕ್ಷಣದಲ್ಲಿ ಕೊನೆಯ ಕ್ಷಣ ಅದನ್ನೇ ಹೇಳಿದಲ್ಲ, ಇದು ನಮಗೂ ದೇವರಿಗೆ ಇರುವ ಗಂಟು. ಅವ್ರು ರಾಮ ರಾಮ ಅಂತ ಹೇಳಿದರು, ದೇಹ ಬಿಟ್ಟಾಗ ಏನು ಹೇಳಿದ್ರು ಗೊತ್ತಿಲ್ಲ ನಮಗೆ. ದೇಹ ಬಿಡುವ ಕ್ಷಣದಲ್ಲಿ ಅವರ ಮನಸ್ಸಿನಿಂದ ಏನು ಸ್ಮರಣೆ ಬಂತು, ದೇವರ ಅನುಗ್ರಹ ಬೇಕು ಅದಕ್ಕೆ. ಅದರಿಂದ ಯಾರು ಮರಣಕಾಲದಲ್ಲಿ ಕೊನೆಯ ಕ್ಷಣದಲ್ಲಿ ನನ್ನನ್ನು ಆ ಸ್ಮರಣೆ ಬರಬೇಕು ಅಂದರೆ, ಬದುಕಿದಾಗ ದೇವರ ಸ್ಮರಣೆನೇ ಇಲ್ಲ, ದೇವರನ್ನು ಮರೆತು ಟಿವಿ ಗಿವಿಯಿಂದ ನೋಡ್ತಾ ಕೂತಿದ್ದೀವಿ, ಊಟ ತಿಂಡಿ ನಿದ್ರೆ ಇಷ್ಟೇ ಕಾಲಹರಣ, ದೇವರ ಸ್ಮರಣೆ ಇಲ್ಲ. ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ ಬರ್ತದಾ? ಬರೋದಿಲ್ಲ. ಆಗ ಮನಸ್ಸು ಆ ಥರ ಟ್ರೈನಿಂಗ್ ಆಗಿರುತ್ತದೆ. ಅದರಿಂದ ಮನಸ್ಸನ್ನು ಹೇಗೆ ಟ್ರೈನ್ ಮಾಡ್ತೀವಿ ಅದು ಮುಖ್ಯ. ದೇವರು ಅದನ್ನೇ ಹೇಳ್ತಾ ಇದ್ದಾನೆ. ಇದನ್ನೆಲ್ಲ ಯಾಕೆ ಹೇಳ್ತಾನೆ? ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆ, ದೇವರು ಸೀಕ್ರೆಟ್ ಅನ್ನು ರಿವೀಲ್ ಮಾಡ್ತಾ ಇದ್ದಾನೆ ಇಲ್ಲಿ. ಅಂತ್ಯಕಾಲದಲ್ಲಿ ಸ್ಮರಣೆ ತುಂಬ ಮುಖ್ಯ. ಯಾರ ಸ್ಮರಣೆ ಆಗ್ತದೆ ಮುಂದಿನ ಜನ್ಮ ಹಾಗೆ. ಅದರಿಂದ ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆ ಆಗಬೇಕು ಅಂದರೆ ಬದುಕಿರುವಾಗ ನನ್ನ ಸ್ಮರಣೆ ಮಾಡು ಸದಾ. ಎಷ್ಟು ಸುಲಭ ಉಪಾಯ ನೋಡಿ. ಅಲ್ಲ, ನೀವು ಹೇಳ್ಬಿಟ್ರಿ ಸುಲಭ ಅಂತ, ಬರೋದಿಲ್ಲಲ್ಲ ಹಾಗೆ ಅಂದರೆ ಅಭ್ಯಾಸ ಮಾಡಬೇಕು. ಕಷ್ಟ ಇದೆ, ಹೌದು. ದೇವರ ಸ್ಮರಣೆ ಮಾಡೋದು ಸುಲಭ ಅಲ್ಲ ಅದು. ಎಲ್ಲರ ಸ್ಮರಣೆ ಬರ್ತದೆ, ಅನಾಯಾಸವಾಗಿ ಬರ್ತದೆ. ದೇವರ ಸ್ಮರಣೆ ಮಾತ್ರ ಬರೋದಿಲ್ಲ ರೀ. ಅಷ್ಟು ಪಾಪ ಇದೆ ಅಂತ ಅರ್ಥ. ಪಾಪಿಷ್ಠರಿಗೆ ಬರೋದಿಲ್ಲ, ಪುಣ್ಯವಂತರಿಗೆ ಬರೋದು. ಅದರಿಂದ ಪ್ರಯತ್ನ ಪಟ್ಟು ಒಂದು ದಾಸರ ಹಾಡು ಏನಾರು ಒಂದು ಮನೆಯಲ್ಲಿ, ಎಂತೂ ಏನೋ ಇದು ಯೂಟ್ಯೂಬ್ ಅದು ಇದಂತೂ ಏನೋ ಹಾಕಿ ದೇವರ ಸ್ಮರಣೆ, ದೇವರ ನಾಮ, ಅಚ್ಯುತ ಅನಂತ ಗೋವಿಂದ, ಹರೇ ರಾಮ 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 ಹರೇ ಹರೇ, ಏನೋ ಒಂದು ದೇವರ ನಾಮಸ್ಮರಣೆ ಕಿವಿಯಲ್ಲಿ ಅರ್ಥ ಚಿಂತನೆ ಪೂರ್ವಕ, ಮೆಕ್ಯಾನಿಕಲ್ ಆಗಬಾರ್ದು. ನಾವು ಅಚ್ಯುತ ಅನಂತ ಗೋವಿಂದ ಅಂತ ಹೇಳ್ತೀವಿ ಅಂದರೆ ದೇವರ ಅನುಗ್ರಹ ಆಗಿಲ್ಲ ಅಂದ್ರೆ, ಅಚ್ಯುತ ಅಂದರೆ ಏನು, ಅನಂತ ಅಂದರೆ ಯಾರು, ಗೋವಿಂದ ಅಂದರೆ ಯಾರು, ಇದೆಲ್ಲ ಗೊತ್ತಿದೆಯಾ? ದಾಸರ ಪದ ಕನ್ನಡದಲ್ಲಿ, ಅದಕ್ಕೆ ಕನ್ನಡದಲ್ಲಿ ಮಾಡಿರೋದು ಗುರುಗಳು. ಯಾಕೆ, ಮನಸ್ಸು ಕರಗಬೇಕು. ನಾವು ಅಚ್ಯುತಾನಂದ ಗೋವಿಂದ ಹೇಳಿದ್ರು, ಟಿವಿ ನೋಡ್ತಾ ಹೇಳಿದ್ರೆ ಟಿವಿಯಲ್ಲೇ ಮನಸ್ಸು ಹೋಗ್ತದೆ ಅಷ್ಟೇ, ಬಾಯಿ ಮಾತ್ರ ಅಚ್ಯುತಾನಂದ ಗೋವಿಂದ ಅಂತ ಹೇಳ್ತಾ ಇರುತ್ತದೆ. ಅದು ಉಪಯೋಗ ಇಲ್ಲ ಅಂತಾನೆ. ನನಗೆ ನಿನ್ನ ಸೌಂಡ್ ಬೇಡ, ನನಗೇನು ಬೇಕು ದೇವರು ಕೇಳೋದು, ನನಗೆ ಬೇಕಾಗಿರೋದು ನಿನ್ನ ಮನಸ್ಸು. ಟಿವಿ ನೋಡ್ಬೇಕಂದ್ರೆ ಟಿವಿ ನೋಡ್ತಾ ಇರು ಅಷ್ಟೇ, ಮುಂದೆ ಟಿವಿಯಾಗಿ ಹುಟ್ಟೋದು ಅಂದ್ರೆ ಏನು? ಟಿವಿ ಇರುವ ಮನೇಲಿ ಮುಂದೆ ಹುಟ್ಟಿದ್ದೀವಿ, ಹುಟ್ಟಿದಾಗಿಂದಲೇ ಟಿವಿ ನೋಡ್ತಾ ಆಗೋದು. ಈಗ ನೋಡಿ, ಮಕ್ಕಳು ಮೊಬೈಲ್ ಹಾಗೆ ಬಂದಿರೋರು. ಎಷ್ಟು ಪುಣ್ಯವಂತರು ನೋಡಿ, ಹುಟ್ಟಿದಾಗಿಂದಲೇ ಮೊಬೈಲ್ ನೋಡ್ತಾ ಕೂತಿರ್ತಾರೆ. ಯಾಕೆ? ಆ ಥರ ಸಾಯುವಾಗ ಏನು ಚಿಂತನೆ ಮಾಡಿ ಹುಟ್ಟಿರ್ತಾರೋ, ಹುಟ್ಟಿದಾಗಲೇ ಕೈಯಲ್ಲಿ ಮೊಬೈಲ್ ಬಂದ್ಬಿಡುತ್ತದೆ ಅವರಿಗೆ. ಹಂತಕಾಲೇ ಚ ಮಾಮೇವ ಸ್ಮರನ್ ತ್ಯಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಎಷ್ಟು ಚಂದ ಇದು ನೋಡಿ, ನಾಸ್ತ್ಯತ್ರ ಸಂಶಯ. ಈ ವಿಷಯದಲ್ಲಿ ನೀನು ಯಾವ ಸಂಶಯವನ್ನು ಪಡಬೇಡ, ವಿತೌಟ್ ಎನಿ ಡೌಟ್. ಹೀಗೆ ಆಗ್ತದೆ, ನನ್ನನ್ನು ಸ್ಮರಿಸಿದವರು ಅವರನ್ನು ನಾನು ಕಾಪಾಡ್ತೇನೆ ಹಾಗೆ ಅಂತ. ನನ್ನ ಭಕ್ತರನ್ನು ನಾನು ಕೈ ಬಿಡೋದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ ಅಂತ ಮುಂದೆ ಪರಮಾತ್ಮನೇ ಮಾತು ಕೊಡ್ತಾನೆ. ಯಾರು ಕೊಡೋರು ಇಂಥ ಮಾತು? ನಮೇ ಸುತಃ ಪ್ರಣಶ್ಯತಿ, ನನ್ನ ಮಗ ನಾಶ ಆಗೋದಿಲ್ಲ ಅಂತ ಯಾವ ತಂದೆ ತಾಯಿ ಸ್ಟೇಟ್ಮೆಂಟ್ ಕೊಡೋಕ್ಕಾಗ್ತದೆ ಹೇಳಿ? ನಾನು ನನ್ನ ಮಕ್ಕಳನ್ನು ನಾನು ನೋಡ್ಕೋತೀನಿ, ಚೆನ್ನಾಗಿ ನೋಡ್ಕೋತೀನಿ ಹೇಳಲಿಕ್ಕಾಗ್ತದ? ಅವ್ರ ಜೊತೆಗೆ ಇರ್ಲಿಕ್ಕಾಗ್ತದ? ಒಂದಿನ ತೆಗೆದುಕೊಳ್ಳಿ, ಹುಡುಗರು ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಎಷ್ಟೊತ್ತು ಇರೋಕ್ಕಾಗ್ತದೆ? ಅವರಿಗೆ ಅವ್ರದ್ದೇ ಆದ ಕೆಲಸ. ಆದರೆ ದೇವರು ನೋಡಿ,
ನೀ ಎಲ್ಲೇ ಇದ್ದರೂ ನಾನು ನಿನ್ನ ಜೊತೆಗೆ ಇರುವವನು. ಬೇರೆಯವರ ಅದಕ್ಕೆ ಸಾಧ್ಯನೇ ಇಲ್ಲ ಆ ಥರ ಇರೋದಕ್ಕೆ. ಅಟ್ಲೀಸ್ಟ್ ಮಲಗಿದಾಗಲೂ ದೂರ ದೂರ ಇರಲೇಬೇಕು. ಆದರೆ ದೇವರು ಹಾಗಿಲ್ಲ. ಮಲಗಿದಾಗಲೂ ನಮ್ಮ ಜೊತೆಗೆ ಇರ್ತಾನೆ. ಒಂದು ಕ್ಷಣ ಬಿಟ್ಟು ಅಗಲೋದಿಲ್ಲ. ಅವನು ಹೇಳುವ ಮಾತು, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ನಾಶ ಹೊಂದೋದಿಲ್ಲ. ಎಂಥ ಡಿಕ್ಲರೇಟಿವ್ ಸ್ಟೇಟ್ಮೆಂಟ್ ಇದೆ ನೋಡಿ. ಡಿಕ್ಲೇರ್ ಮಾಡಿ ಹೇಳ್ತಾನೆ, ಯಾವ ಸಂಶಯವೂ ಬೇಡ ಇಲ್ಲ. ಅದರಿಂದ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ. ದೇವರನ್ನು ನಂಬಿ ಯಾರು ಮೋಸ ಹೋಗಿದ್ದಾರೆ ಹೇಳಿ? ದ್ರೌಪದಿ, ಪ್ರಹ್ಲಾದ, ಧ್ರುವ, ಎಷ್ಟು ಉದಾಹರಣೆ ಶಾಸ್ತ್ರಗಳಿಗೆ ನಮಗೆ ಹೇಳಿಕೊಡ್ತಾ ಇದ್ದಾರೆ. ಅದರಿಂದ ದೇವರ ಸ್ಮರಣೆ ಅದು ಬದುಕಿರುವಾಗಲೂ ಮುಖ್ಯ, ದೇಹ ಬಿಡುವ ಸಂದರ್ಭದಲ್ಲೂ ಕೂಡ ಅತಿ ಮುಖ್ಯ. ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ನಮಗೆ ಈ ಭಾವವನ್ನೇ ಹೇಳಿಕೊಟ್ಟಿದ್ದಾರೆ. ಅದ್ಭುತ ಶ್ಲೋಕ ಇದಲ್ಲ. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಅಂತ ನಾನೀಗ ಹೇಳಿದ ನೋಡಿ. ಯಂ ವಾಪಿ ಸ್ಮರನ್ ಭಾವಂ, ಯಾವುದನ್ನು ಸ್ಮರಣೆ ಮಾಡಿ ದೇಹವನ್ನು ಬಿಡ್ತಾನೋ, ತ್ಯಜತ್ಯಂತೆ ಕಲೇವರಂ, ಕಲೇವರ ಅಂದರೆ ಶರೀರ, ತ್ಯಜತಿ ಅಂತೆ, ಮರಣಕಾಲದಲ್ಲಿ ಯಾರ ಭಾವವನ್ನು ಸ್ಮರಿಸುತ್ತಾ, ಯಾರನ್ನ ಸ್ಮರಿಸುತ್ತಾ ದೇಹ ಬಿಡ್ತಾನೋ, ತಂ ತಮೇವೈತಿ ಕೌಂತೆಯ, ಕೌಂತೆಯ ಅರ್ಜುನ, ತಂ ತಮೇವ ಏತಿ, ಅದೇ ಅವನಾಗ್ತಾನೆ. ಜಿಂಕೆಯ ಸ್ಮರಣೆ ಮಾಡಿದರೆ ಜಿಂಕೆ ಆಗ್ತಿ. ವಸುವನ್ನು ಸ್ಮರಣೆ ಮಾಡಿದರೆ ಭೀಷ್ಮರು ವಸು ಆದರು. ನಾವು ಯಾರನ್ನ ಸ್ಮರಣೆ ಮಾಡ್ತೀವಿ ಗೊತ್ತಿಲ್ಲ, ಅದಾಗ್ತೀವಿ ಅಂತ ಅರ್ಥ. ಸದಾ ತದ್ಭಾವ ಭಾವಿತ. ಯಾಕೆ? ಅವರ ಮನಸ್ಸು ಅದರಲ್ಲೇ ತಲ್ಲೀನವಾಗಿರುತ್ತದೆ. ಅದು ಅಭ್ಯಾಸ ಆಗಿರ್ತದೆ ನೋಡಿ. ಬದುಕಿರುವಾಗ ಅವನ ಜಿಂಕೆಯ ಸ್ಮರಣೆ ಯಾಕೆ ಬಂತು ಭರತನಿಗೆ? ಬದುಕಿರುವಾಗ ಜಿಂಕೆಯನ್ನೇ ಸ್ಮರಣೆ ಮಾಡ್ತಾ ಇದ್ದ. ಜಿಂಕೆ ಎಲ್ಲಿ ಹೋಗ್ತದೆ, ಜಿಂಕೆ ಏನು ತಿಂತು ಬೆಳಿಗ್ಗೆ, ಜಿಂಕೆ ಏನು ಮಾಡ್ತಾ ಇದೆ ಈಗ, ಜಿಂಕೆದೇ ವಿಚಾರ. ಅದರಿಂದ ಏನಾದ? ದೇಹದಲ್ಲಿ ಮರಣಕಾಲದಲ್ಲಿ ಜಿಂಕೆಯ ಸ್ಮರಣೆಯನ್ನೇ ದೇವರು ಕೊಟ್ಟು ಜಿಂಕೆಯಾಗಿ ಹುಟ್ಟಿಸಿದ. ಅದೇ ನಾವು ಸದಾ ದೇವರ ಜಿಜ್ಞಾಸ ಮಾಡ್ತಾ ಇದ್ದರೆ ಕೊನೆಯ ಕಾಲದಲ್ಲಿ ದೇವರ ಸ್ಮರಣೆಯನ್ನು ಕೊಟ್ಟು ಮುಂದೆ ಹರಿದಾಸನಾಗುವ, ವಿಷ್ಣು ಲೋಕದಲ್ಲಿ ಇರುವ ಭಾಗ್ಯವನ್ನು ಕೊಡ್ತಾನೆ ಅಂತ ಅರ್ಥ. ಅದರಿಂದ ಇದು ಜನರಿಕ್ ಸ್ಟೇಟ್ಮೆಂಟ್ ಇದು. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಅದರಿಂದ ಮರಣಕಾಲದಲ್ಲಿ ದೇವರ ಸ್ಮರಣೆ ಬರಬೇಕು ಅಂದರೆ ಪ್ರತಿ ಕ್ಷಣದಲ್ಲೂ ದೇವರ ಸ್ಮರಣೆ ಬರಬೇಕು. ಇದರಿಂದಲೇ ನಮ್ಮ ಉದ್ಧಾರ ಅಂತ. ಅದರಿಂದ ಮರಣಕಾಲದಲ್ಲಿ ಮಾಡಿದರೆ ಸಾಕಲ್ಲ, ಬೇರೆ ಸಮಯದಲ್ಲಿ ದೇವರ ಸ್ಮರಣೆ ಯಾಕೆ? ಆ ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಂತೆ ಇದೆ ನೋಡಿ. ಮರಣಕಾಲದಲ್ಲಿ ಬರೋದಿಲ್ಲ. ನೀವು ಯಾವುದನ್ನ ಬದುಕಿರುವಾಗ ಸ್ಮರಣೆ ಮಾಡ್ತೀವಿ ಅದೇ ಬರ್ತದೆ. ಅದರಿಂದ ಸದಾ ದೇವರ ಸ್ಮರಣೆ ಮಾಡಿದರೆ ಮರಣಕಾಲದಲ್ಲಿ ದೇವರ ಸ್ಮರಣೆ, ಮರಣಕಾಲದಲ್ಲಿ ದೇವರ ಸ್ಮರಣೆ ಬಂದ ಮಾತ್ರ ನಮಗೆ ಮೋಕ್ಷ. ಮರಣಕಾಲದಲ್ಲಿ ಬೇರೆ ಸ್ಮರಣೆ ಬಂದರೆ ನಮಗೆ ಮೋಕ್ಷ ಇಲ್ಲ. ಭರತ, ಭೀಷ್ಮ ಇವರೆಲ್ಲ ಸಾಕ್ಷಿ. ಮರಣಕಾಲದಲ್ಲಿ ಯಾರನ್ನೇ ಸ್ಮರಣೆ ಮಾಡಿ ಏನಾದರೂ ಅಂತ ಶಾಸ್ತ್ರ ನಮಗೆ ಮಾರ್ಗದರ್ಶನ ಮಾಡ್ತಾ ಇದೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.